ಈ ತರಕಾರಿಯನ್ನು ನಾವು ನಿರಂತರವಾಗಿ ಮಾಡಬೇಕು ಅಂತೇಳಿ ಆದರೆ 365 ದಿನವೂ ಭಾಳ ಪ್ಲ್ಯಾನ್ಡ್ ಆಗಿ, ಈಗ ಉದಾಹರಣೆಗೆ ನಾಳ್ದು 3ನೇ ತಾರೀಕು, ಆಗಸ್ಟ್ 3ನೇ ತಾರೀಕಿಗೆ ಸೌತೆ ಬೀಜ ಹಾಕಲಿಕ್ಕೆ ಅತ್ಯಂತ ಸೂಕ್ತದ ದಿನ ಶನಿವಾರ. ಈಗ ಮಗೆಕಾಯಿ ಹಾಕುವಾಗ ಅವತ್ತು ಹಾಕ್ಬೋದು, ಒಳ್ಳೆಯ ದಿನ. ಯಾಕೆ ಈ ಒಂದು ತಾರೀಕು ವಯಸ್ಸು ಅಥವಾ ಈ ದಿನ ನೋಡಿ ಹಾಕಬೇಕು ಅಂತೇಳಿ ಆದರೆ, ಬಹುಶಃ ಇಲ್ಲಿ ಕೂತವರ 95% ಜನಗಳು ಕೂಡ ಅವರವರ ಮಕ್ಕಳ ಕಾರ್ಯಕ್ರಮ, ಮನೆಯ ಒಕ್ಕಲು ಇರ್ಬೋದು, ಎಲ್ಲ ಮುಹೂರ್ತ ನೋಡಿ ಯಾಕೆ ಮಾಡೋದು ನಾವು? ಯಾಕೆ ನಮಗೊಂದು ಆದಿತ್ಯವಾರ ಸೋಮವಾರ ಪುರುಸತ್ತುಂಟು ಅಂತೇಳಿ ಮಾಡೋದಿಲ್ಲ? ಅದಲ್ಲ, ಅದಕ್ಕೂ ಸಹ ಒಂದು ಇದುಂಟು. ಕಾರಣ ಏನು ಅಂತ ಹೇಳಿದರೆ, ನಾನು ಮೊದಲೊಮ್ಮೆ ನನ್ನ ತಂದೆಯವರು ನಮ್ಮ ಕೆಲಸದವನ ಹತ್ರ ಭತ್ತ ಬೇಸಾಯ ಮಾಡುವ ಸಮಯದಲ್ಲಿ ನೇಜಿ ಹಾಕ್ಲಿಕ್ಕೆ ಹೇಳಿದ್ರು. ಆಗ ಅವ ಹೇಳಿದ, ಅಣ್ಣೇರೆ ಇತ್ತೆ ಪಾಡ್ಯಾರೆ ಇಜ್ಜವು ಪಗ್ಗು 18 ಮಾವುಡು. ನನಗೆ ಭಾರಿ ಕುತೂಹಲ ಆಯಿತು, ಪಗ್ಗು 18. ಮತ್ತು ತಂದೆಯವರು ಎದುರು ಕೇಳಲಿಕ್ಕೆ ಧೈರ್ಯ ಬರಲಿಲ್ಲ. ಅವ ಆಗಲೇ ಒಂದು 75 ವರ್ಷದವ. ಹಾಗೆ ಅವನನ್ನು ಮೇಲೆ ಕರೆದು ಕೇಳಿದೆ. ಆಗ ಹೇಳಿದವ, ಅವು ಪಗ್ಗು 18 ಮಗು ಪಾಂಡ ಹೂವೇ ರೋಗ ಬರ್ಪುಜಿ ಎಡ್ಡೆ ಬೆಳೆ ಬರ್ಪುಂಡು, ಅವು ನಮ್ಮ ಮಾಲ್ತಿನ ನಮ್ಮ ಏರಿಯಾಕ್ಕಲೇ ಮಾಲ್ತಿನವು. ಆಗ ನನಗೆ ಆಗಲೇ ಒಂದು ಸಣ್ಣ ಬೀಜ ಬಿತ್ತಿತ್ತು ನನ್ನ ತಲೆಯ ಒಳಗೆ. ಅದು ಮತ್ತೆ ಬೃಹದಾಕಾರಕ್ಕೆ ಮೊಳಕೆ ಬರಲಿಕ್ಕೆ ನನ್ನ ತರಕಾರಿ ಕೃಷಿಯ ಸೋಲೆ ಕಾರಣ. ನಾನು ತರಕಾರಿಯಲ್ಲಿ ಸ್ವಾವಲಂಬಿಯಾಗಿ ಮೊದಲಿದ್ದೆ, ಬಟ್ ನಾನು ತೀರ ಸೋತು ಮೈನಸ್ಸಿಗೆ ಮುಟ್ಟಿದ್ದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಊರ ದನ ಇತ್ತು. ನಾನು ನನ್ನ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿ ಮನೆಯಲ್ಲಿ 85ನೇ ಇಸವಿಯಲ್ಲಿ ಕೂತಾಗ ಒಂದು 35 ಹೋರಿಗಳು ದನಗಳು ಆಗಿ ಊರದ್ದು ಇತ್ತು ನಮ್ಮ ಹತ್ರ. ಆಗ ಅತ್ಯುತ್ಸಾಹ, ಒಂದು ರಕ್ತದ ಬಲ, ತಂದೆಯವರು ಹೇಳಿದ್ರು ಕೇಳಲಿಕ್ಕಿಲ್ಲ ಅಂತ ಹೇಳುವಂಥ ಛಲ, ಒಟ್ಟು ನನ್ನ ಇಡೀ ವ್ಯವಸ್ಥೆಯನ್ನು ಅಡಿಮೇಲೆ ಮಾಡಿತ್ತು. ನಾನು ಇದೇ AP ಚಂದ್ರಶೇಖರ ಅಪ್ಪ ಹೇಳಿದರೆ ನನ್ನ ಸೋದರತೆಯ ಮನೆ. ಹಾಗೆ ಅವ್ರ ಹತ್ರ ಹೇಳಿದೆ. ಅವರು 2 ಕೈಯಲ್ಲಿ ಹಾಲು ಕರೆಯುವ ಆ ಸಂಭ್ರಮವನ್ನೆಲ್ಲ ನೋಡಿ ನನಗೂ ಹುಚ್ಚು ಹಿಡಿಯಿತು. ಅಲ್ಲಿಂದ ಒಂದು ದನ ತೆಕ್ಕೊಂಡು ಬಂದದ್ದು ಫಸ್ಟು. ಹಾಗೆ ಬಾಯ್ತು, ಬಾಲ್ದೆ ಇಡೋದು, 2 ಕೈಯಲ್ಲಿ ಕರೆಯೋದು, ಹಾಲು ಮಾರೋದು, ಏನೋ ಗೌಜಿ. ಈ ತರಕಾರಿಯ ರಿಸಲ್ಟ್ ತೀರಾ ಅಧಪತನಕ್ಕೆ ಹೋಯ್ತು. ಅಧಪತನಕ್ಕೆ ಹೋದ್ದು ಕಾರಣ ಏನು ಅಂತೇಳಿ ಅರ್ಥವೇ ಆಗಲಿಲ್ಲ. ಈ 35ರನ್ನು ಒಂದು ಟೆಂಪೋ ಮಾಡಿ ಹತ್ತಿಸಿದ್ದು ಒಂದೇ ದಿವಸ. ಅತ್ಯಂತ ದೊಡ್ಡ ತಪ್ಪು ಮಾಡಿದೆ. ಪಶ್ಚಾತ್ತಾಪ ಆಗಲಿಕ್ಕೆ ನನಗೆ 14 ವರ್ಷ ಬೇಕಾಗಿತ್ತು. ಅದರ ವಿಷಯ ಗೊತ್ತಾಗುವಾಗ ಅಷ್ಟು ವರ್ಷ ಆಯಿತು. ಕಾರಣ ಏನು ಅಂತ ಹೇಳಿದರೆ, ವಾಪಸ್ಸು ನಮ್ಮ ಗುರುಗಳಾದಂಥ ರಾಘವೇಶ್ವರ ಭಾರತಿಗಳು ನಾವು ದೇಶೀಯ ದನವನ್ನು ಸಾಕಬೇಕು ಅಂತ ಹೇಳುವಂಥ ಸಂದೇಶವನ್ನು ಶಿಷ್ಯ ಸಮುದಾಯಕ್ಕೆ ಕೊಟ್ಟರು. ಗುರುಗಳು ಹೇಳಿದ್ದಾರೆ ಮಾಡು ಅಂತೇಳಿ ಒಂದು ಕಪಿಲೆ ಗಡಸನ್ನು ತಗೊಂಡು ಬಂದು, ಅದು ಅದರಷ್ಟಕ್ಕೆ ಇತ್ತು. ಆಗ ನನಗೆ ನನ್ನ ಮಗ 3 ವರ್ಷ, ಮಗಳು ಇನ್ನೂ ಹುಟ್ಟಿದ್ದಾಳೋ ಇಲ್ಲೋ ಅಂತ ಹೇಳುವ ಆ ಕಾಲ. ಪ್ರತಿ ವಾರ ಒಂದು ಬಾಟಲ್ ಹಿಡ್ಕೊಳ್ಳೋದು, ಪೆರ್ಲಕ್ಕೆ ಹೋಗೋದು, 4.5 ಕಿಲೋಮೀಟ್ರ್ ದೂರ ಔಷಧಿ ತರೋದು. ಯಾವಾಗ ನೋಡಿದರೂ ಶೀತ, ತಲೆನೋವು, ಜ್ವರ, ಮುಗಿಲಿಕ್ಕಿಲ್ಲ. ಆಗ ಏನಾಯಿತು, ನಮ್ಮಲ್ಲಿ ಒಬ್ಬ ಕೆಲಸದವ ಇದ್ದ. ಅವನಲ್ಲಿ ಒಂದು ಊರದನ ಕರು ಹಾಕಿತ್ತು. ಬೆಳ್ಳಂಬೆಳಿಗ್ಗೆ ಒಂದು ಕರುವನ್ನು ಹಿಡ್ಕೊಂಡು, ದನವನ್ನು ಹಿಡ್ಕೊಂಡು ಅಂಗಳಕ್ಕೆ ಬಂದು ಕೆಲಸಕ್ಕೆ ಬರುವಾಗ ಒಟ್ಟಿಗೆ ದನವನ್ನು ತಂದು ಹೇಳಿದ, ಅಣ್ಣರೇ ಇಂದು ಈರೆಗೆ ಮೂಲು ಕಟ್ಟತ್ತು ಈರು ಬೊರಿಯೋಡು ದೇಬೇರೆಗೆ ಇಂದುವೇ ಪೇರು ಕೊರೋಡು ದುಂಬು ಅಜ್ಜರ್ನ ಕಾಲು ಹೊಡೆದು ಇತ್ತಂಡು ಇರು ಪೂರ ಏನು ಇನ್ನೂ ಅಲ್ತಿದ್ದಾರೆ ಇರು ದಾಲ ಎನ್ನಂಡು ಪನಿಯರ ಬಲ್ಲಿ ಪೈಸೆ ಕೊರಲೆ ಜಂಡು ಬೊಡ್ಚಿ ಜೋಕ್ಲೆಗಿಲ್ಲ ಹಿಂದೆನೇ ಪೇರು ಕೊರಲೆ ಆಗ ತಂದೆಯವರಿದ್ದರು. ಆಗ ನಾನು ಒಂದು ಥರ, ಆಗ ತಂದೆಯವರಿಗಾಯಿತು ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ಈಗ ಏನಾದರೂ ಸ್ಫೋಟ ಮಾಡ್ತಾನೆ ಅಂತೇಳಿ. ಆಗ ಕರೆದ್ರು, ನೋಡು ಮನೆ ಬಾಗಿಲಿಗೆ ಬಂದಿದೆ, ಅದು ಸವತ್ಸ ಗೋವು, ಅದನ್ನು ರಿಜೆಕ್ಟ್ ಮಾಡಬೇಡ. ಅವನಿಗೆ ಆಗಿನ ಕಾಲದಲ್ಲಿ 2,000 ರೂಪಾಯಿ ಕೊಡಬೇಕು ನೀನು ಸಂಜೆ ಹೋಗುವಾಗ ಕೆಲಸ ಬಿಟ್ಟು ಅಂತ ಹೇಳಿದ್ರು. ಹಾಗೆ ಮಾಡಿದೆ. ತುಂಬ ಶಾಪವೂ ಹಾಕಿದೆ ನಾನು ಅವನಿಗೆ ಆ ದಿನ. ಅಯ್ಯೋ ಇದನ್ನೊಂದು ತಂದ ಈ ಚಿರಿ ಮಾಡಿ ಎಲ್ಲಿಗೆ ನನ್ನ ಜೀವನ ಹಾಳಾಯ್ತೋ ಅಂಥೇಳಿ, ಈ 2 ಕೈಯ ಸಂಭ್ರಮದ ಎದುರು ಇದು ಎಲ್ಲಿ ಅಂತೇಳಿ ಆಯ್ತು ನನಗೆ. ಆಯಿತು, ಕರೆದಾಯ್ತು.
ಮಕ್ಕಳಿಗೆ ಕೊಟ್ಟು ಆಯಿತು. ನಮ್ಮ ಗಮನಕ್ಕೆ ಬಾರದೆ ನೋಡುತ್ತಾ ಇದ್ದಾಗೆ ಮಕ್ಕಳಿಗೆ ಔಷಧಿಯೇ ಬೇಡ. ಬರೀ 3.5 ತಿಂಗಳಿಗೆ ಬತ್ತಿತ್ತು. ಬತ್ತಿಯಾಗುವಾಗ ತಲೆಬಿಸಿ ಏನಿಲ್ಲ, 2 ಕೈ ಎದ್ದು ಉಂಟಲ್ಲ ಚಾರ ಅದನ್ನು ಕೊಟ್ಟೆ, ವಾಪಸ್ಸು ಕುಪ್ಪಿ ಹಿಡ್ಕೊಂಡು ಓಡಿದೆ. ಆಗ ಜ್ಞಾನೋದಯ ಆಯಿತು. ನನ್ನ ಎಲ್ಲ ತಪ್ಪಿನ ಅರಿವದ್ದು ಆ ದಿವಸ. ತಕ್ಷಣ ಜರ್ಸಿಯನ್ನು ಕೊಟ್ಟೆ. ಆಗ ಏನಾಯಿತು ಅಂದರೆ ಒಂದು 7-8 ಆಗಿತ್ತು ಜರ್ಸಿಗಳು. ಎಲ್ಲವನ್ನೂ ಟೆಂಪೋ ಏನು 34 ಒಟ್ಟಿಗೆ 35 ಹತ್ತಿಸಿದ, ಅದೇ ಟೈಪಿನಲ್ಲಿ ಹತ್ತಿಸಿದ್ದೆ. ಒಂದು 7-8 ಊರದನಗಳನ್ನು ತೆಗೆದೆ. ಇವತ್ತು 7 ಲೀಟರ್ ಬೆಳಿಗ್ಗೆ ಹಾಲು ಕರಿತಾ ಇದ್ದೇವೆ ನಾವು ಊರದನದ್ದು. ಅತ್ಯಂತ ಚಂದಕ್ಕೆ ಆರೋಗ್ಯಕರವಾಗಿದ್ದೇವೆ. ಆದರೂ ಒಂದು ಸಣ್ಣ ಮಾಹಿತಿ ಹೇಳುತ್ತೇನೆ. ನನ್ನ ಕಾಲಿನ ಬೆರಳೊಂದು ಫ್ರ್ಯಾಕ್ಚರ್ ಆಯಿತು ಮೊನ್ನೆ. ಇನ್ನು ಏನೇನೋ ಔಷಧಿಗಳು ಕೊಟ್ಟರು. ಎಷ್ಟರ ಮಟ್ಟಿಗೆ ಶಿವಪ್ರಕಾಶರಿಗೆ ಹೇಳಿದೆ, ನನಗೆ ಅವರ ಔಷಧಿಯಿಂದಾಗಿ ಒಂದು ಕೈಯೇ ನಡುಗುವ ಹಾಗೆ ಆಗ್ತಾ ಉಂಟು. ಹೇಳಿದರೆ ನನ್ನ ಈ ಸಾವಯವ ತಿಂದು ಈ ಔಷಧಿಯನ್ನೇ ನನಗೆ ಶರೀರ ಒಪ್ಪುವುದಿಲ್ಲ. ಆ ಥರದ ಒಂದು ಪ್ರಾಬ್ಲಮ್ ಆಗಿದೆ. ಹಾಗೆ ಈಗ ನಿನ್ನನ್ನು ನಾನು ರಿಪೇರಿ ಮಾಡ್ತೇನೆ ಅಂತೇಳಿ ಮನೋಹರ್ ಉಪಾಧ್ಯಾಯರು ಆಗಲೇ ಹೇಳಿದರು. ನಿಮ್ಮ ಎಲ್ಲ ದರ್ಶನವನ್ನು ನಿಲ್ಲಿಸಿ ಬಿಡ್ತೇನೆ, ಮತ್ತೆ ಮದ್ದು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ಬಿಡಿ. ಹಾಗೆ ಊರದನದ ಮಹತ್ವ ಅಷ್ಟು ಉಂಟು, ಅದು ಆರೋಗ್ಯಕರ. ಆದ ಕಾರಣ ದಯಮಾಡಿ ಎಲ್ಲರೂ ಸಾಧ್ಯ ಇದ್ದಷ್ಟಾದರೂ ಅದನ್ನು ಸಾಕಿ ಅದರ ಪ್ರಯೋಜನವನ್ನು ಪಡೀರಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಇವತ್ತು ಕೊಡ್ತೇನೆ. ಇನ್ನೊಂದು ಮುಗಿಸಲಿಕ್ಕೆ ಮೊದಲು ಒಂದು ಮಾತು ಹೇಳ್ತೇನೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದಕ್ಕೇನು ಚರ್ಚೆಗೆ ಆಸ್ಪದವೂ ಇಲ್ಲ ಅಥವಾ ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ನಾನು ತ್ರೇತಾಯುಗ ದ್ವಾಪರ ಯುಗದಲ್ಲಿ ರಾಕ್ಷಸರು ಮತ್ತು ಮನುಷ್ಯರು ಅಂತ ಹೇಳುವಂಥ ಭೇದ ಕಂಡಿದ್ದೆ. ನಿಜವಾಗಿಯೂ ಭೇದ ಇತ್ತು. ನಾವು ಪುರಾಣಗಳಲ್ಲಿ ಓದಿದ್ದು ಅಥವಾ ಕಥೆಗಳಲ್ಲಿ ಕೇಳಿದ್ದು, ಅಜ್ಜ ಹೇಳಿದ್ದೋ ಕಥೆಗಳಲ್ಲಿ ತುಂಬ ವ್ಯತ್ಯಾಸ ಇತ್ತು ರಾಕ್ಷಸರಿಗೆ ಮತ್ತು ಮನುಷ್ಯರಿಗೆ. ನನಗೆ ಕಾಣ್ತದೆ ಈಗ ಆ ರಾಕ್ಷಸಿ ಸ್ವರೂಪವೇ ನಮ್ಮಂಥ ಮನುಷ್ಯ. ಪರಮ ಪಾವನವಾದಂಥ ಭೂಮಿ ತಾಯಿಯನ್ನು ಇನ್ನಿಲ್ಲದಷ್ಟು ಹೊಡೆದು ಬಡಿದು ವಿಷ ಉಣ್ಣಿಸಿ ನಾವು ದೌರ್ಜನ್ಯ ಎಸಗುವಂಥ ನಮ್ಮವರು ರಾಕ್ಷಸರಲ್ಲದೆ ಮತ್ತೇನು. ಆದ ಕಾರಣ ಈ ನಿಟ್ಟಿನಲ್ಲಿ ರಾಕ್ಷಸಿ ಪ್ರವೃತ್ತಿಯನ್ನು ಬಿಟ್ಟು ನಾವು ಸಾತ್ವಿಕರಾಗೋಣ ಅಂತ ಹೇಳುವಂಥ ಸಂದೇಶವನ್ನು ನಿಮ್ಮ ಮುಂದೆ ಇಡ್ತಾ ಈ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಡಾಕ್ಟರ್ ಮನೋಹರ್ ಉಪಾಧ್ಯಾಯರು ಕೆಲವು ಬೀಜಗಳನ್ನು ತಂದಿದ್ದಾರೆ. ಅದನ್ನು ಅದಕ್ಕೆ ಪತ್ರಿಕೆ ಕೌಂಟರ್ನಿಂದ ಪಡೆಯುವ